Hello, in this video we'll discuss WH questions and yes no questions. So ಈ ಒಂದು ವಿಡಿಯೋ ಒಳಗೆ ನಾವು ಏನಪ್ಪಾ ಅಂತಂದ್ರೆ WH question ಮತ್ತು yes no questions ಅನ್ನು ನೋಡೋಣ. ಇದೇನಪ್ಪ ಅಂತಂದ್ರೆ ಎರಡು ನಾ ಕನ್ನಡ ಮತ್ತು ಇಂಗ್ಲಿಷ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಐ ಹ್ಯಾವ್ ಎಕ್ಸ್ಪ್ಲೇನ್ ದಮ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ವಿತ್ ಎಕ್ಸಾಂಪಲ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೈಡನ್ನು ಕೊಟ್ಟಿನಿ ನಾನು. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬರ್ತಾವು WH ಕ್ವಶನ್ಸ್, ಯಾವಕ್ಕೋಸ್ಕರ ನಾವು ಅದನ್ನು ಬಳಸ್ತೇವೆ ಅಂತ ಹೇಳಿನೂ ಕೂಡ ಕೊಟ್ಟೇನೆ ನಿಮ್ಗೆ. ಆಮೇಲೆ ಎಕ್ಸಾಂಪಲ್ಸ್ನೂ ಇದಾವೆ ಲಾಸ್ಟ್ಗಲ್ಲಿ, ಸೊ ಅದನ್ನು ನೀವು ಆನ್ಸರ್ನು ಕೂಡ ಮಾಡ್ಬೋದು. ಭಾಳ ಶಾರ್ಟ್ ಆಗಿರ್ತಿದ್ದು ವಿಡಿಯೋ. ಭಾಳ ಜನ ರಿಕ್ವೆಸ್ಟ್ ಮಾಡಿದ್ರು ಸರ್ ವಿಡಿಯೋ ಮಾಡಿರಿ ಗ್ರಾಮರ್ ಮೇಲೆ ಅಂತ ಹೇಳಿ. ಸೊ ದ್ಯಾಟ್ಸ್ ವೈ ಐ ಹ್ಯಾವ್ ಮೇಡ್ ಅ ವಿಡಿಯೋ. ಸೊ ಫಸ್ಟಿಗೆ ನೋಡ್ರಿ WH ಕ್ವಶನ್ಸ್ನ ನಾವು ನೋಡೋಣ. ಅದು ಏನಪ್ಪ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್. ಎಸ್, ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇಂಗ್ಲೀಷ್ ಪ್ಲಸ್ ಕನ್ನಡ ಅಂತಂದು ಹೇಳಿ. ಸೊ ಮೊದಲಿಗೆ ಸ್ಟೆಪ್ 1 ಏನಪ್ಪ ಅಂದ್ರೆ ಐಡೆಂಟಿಫೈ ದ ಇನ್ಫಾರ್ಮೇಷನ್ ಯು ವಾಂಟ್ ಟು ಆಸ್ಕ್. ನೀವು ಯಾವ ಮಾಹಿತಿಯನ್ನು ಕೇಳಬೇಕೆಂದು ನಿರ್ಧರಿಸಿರಿ. ಸೊ ನಿಮಗೆ ಯಾವ ಮಾಹಿತಿ ಬೇಕಾಯಿತು ಅದನ್ನು ನೀವೇನು ಮಾಡಬೇಕಪ್ಪ ಅದನ್ನು ಮೊದಲ ನಿರ್ಧರಿಸ್ಕೋಬೇಕಾಗತ್ತೆ. ಸೊ ಏನು ಅವ್ರ ಕಡೆಯಿಂದ ನೀವು ಇನ್ಫಾರ್ಮೇಷನ್ ತೊಗೋಬೇಕನ್ನತ್ತೀರ ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ ಸ್ಟೆಪ್ 2 ಏನಪ್ಪ ಅಂತಂದ್ರೆ ಚೂಸ್ ದ ಕರೆಕ್ಟ್ WH ವರ್ಡ್. ಸರಿಯಾದ WH ಪದನ ನೀವು ಅಲ್ಲಿ ಬಳಸಬೇಕು. ಸೊ ಹೌ ಆರ್ ಯು ಅನ್ನೋದು ನೀವು ಹೆಂಗೆ ಅದೇರಿ ಅನ್ನೋದನ್ನು ಕೇಳಕ್ಕೆ ನಾವು ಯೂಸ್ ಮಾಡ್ತೀವಿ. ಆದರೆ ನೀವು ಹೌ ಪಾಲಿಂದ ವಾಟ್ ಆರ್ ಯು ಅಂತ ಹೇಳಿ ಕೇಳ್ರಿ ಏನು ಹೇಳವ. ಸೊ ವಾಟ್ ಆರ್ ಯು ಡೂಯಿಂಗ್, ನೀ ಏನು ಮಾಡತ್ತೀಪ್ಪ ಅಂತ ಹೇಳಿ ಡೂಯಿಂಗ್ ಅನ್ನೋ ಮತ್ತೆ ಲಾಸ್ಟ್ ಪದ ಬಳಸಿದ್ರಪ್ಪ ಅಂತಂದ್ರೆ ವರ್ಬ್, ಮೇನ್ ವರ್ಬ್ ನೀವು ಬಳಸಿದ್ರಂದ್ರೆ ಅಲ್ಲೇನಾಗ್ತದಪ್ಪ ಅಂತಂದ್ರೆ ಅವ್ ಏನು ಮಾಡದ ಅನ್ನೋದು ನಮಗೆ ಕ್ವಶನ್ ಬರ್ತೈತಿ. ಅದನ್ನು ಹೊರತಾಗಿ ನೀವು ಹೌ ಅಂತಂದು ಹೇಳಿ ಯೂಸ್ ಅಥವಾ ಹೌ ಅಂತಂದು ಹೇಳಿ ಯೂಸ್ ಮಾಡಿದ್ರಿ ಅಂದ್ರೆ ಅಲ್ಲಿ ಏನಾಗ್ತಪ್ಪ ಅಂದ್ರೆ ತಪ್ಪಾದೈತಿ. ಓಕೆ, ಹೌ ಆರ್ ಯು ಡೂಯಿಂಗ್ ಇದು ಒಂದು ಕ್ವಶನ್ ಕರೆಕ್ಟ್ ಆಗ್ತೈತ್ರಿ. ಆದ್ರೆ ಹೌ ಆರ್ ಯು ಅಂತ ಹೇಳಿ ಕೇಳುವಾಗ ವಾಟ್ ಆರ್ ಯು ಅಂತ ಹೇಳಿ ಕೇಳಕ್ಕೆ ಬರಂಗಿಲ್ಲ. ಸೊ ಇಲ್ಲಿ ತಪ್ಪತೈತಿ. ನೆನಪಿಟ್ಕೋರಿ ಸರಿಯಾದ WH ಕ್ವಶನ್ ನೀವು ಬಳಸಬೇಕು. ಸೊ ಮೊದಲಿಗೆ ಯಾವ ರೀತಿ WH ಕ್ವಶನ್ಸ್ ಬರ್ತಾವ, ಎಂಥ WH ಕ್ವಶನ್ಸ್ ಅದಾವ ಅಂತಂದು ಹೇಳಿ ನೋಡ್ರಿ. ಎಷ್ಟು ಟೈಪ್ ಅದಾವ WH ಒಳಗೆ ಅಂತಂದ್ರೆ ಮೊದಲೇನೇನಪ್ಪ ಅಂತಂದ್ರೆ ವಾಟ್ ಅಂತಂದು ಹೇಳಿ. ಓಕೆ, ಫಾರ್ ಥಿಂಗ್ಸ್ ಇದನ್ನ ನಾವೆಲ್ಲಿ ಬಳಸ್ತೇವಪ್ಪ ಅಂತಂದ್ರೆ ವಸ್ತುಗಳಿಗೆ ಬಳಸ್ತೇವೆ. ಹೂ ಅಂದ್ರೆ ಏನಪ್ಪ ಅಂತಂದ್ರೆ ಯಾರು, ಯಾರಿಗೆ, ಯಾರು ಅವರು. ಹೂ ಈಸ್ ದಟ್ ಪರ್ಸನ್, ಹೂ ಈಸ್ ದಿಸ್ ಕ್ಯಾಟ್, ಹೂಸ್ ಈಸ್ ದಿಸ್ ಕ್ಯಾಟ್ ಅಂತ ಹೇಳಿ ಬರ್ತೇವೆ ನಾವು. ಸೊ ಇದು ಏನಪ್ಪ ಅಂದ್ರೆ ಜನರಿಗೆ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ನೋಡ್ರಿ ವೇರ್ ಫಾರ್ ಪ್ಲೇಸ್, ಎಲ್ಲಿ ಅಂತಂದು ಹೇಳಿ. ಓಕೆ, ವೇರ್ ಆರ್ ಯು ಗೋಯಿಂಗ್ ಅಂತಂದು ಹೇಳಿ ನಾವು ಕ್ವಶನ್ ಕೇಳ್ತೇವೆ. ಹೌದಾ, ವೇರ್ ಅಂದ್ರೆ ಏನು ಪ್ಲೇಸ್, ನಮ್ಗೆ ಉತ್ತರ ಪ್ಲೇಸ್ ಬೇಕಾಗೈತಿ. ಓಕೆ, ವೇರ್ ಆರ್ ಯು ಗೋಯಿಂಗ್, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಹೇಳಿ ಆನ್ಸರ್ ಬರ್ತೈತಿ. ಸೊ ನೆನ್ಬಿಟ್ಕೋರಿ ವೇರ್ ಅನ್ನೋ ಪದ ಯಾವ ಯೂಸ್ ಮಾಡ್ತೇವೆ ನಾವು, ಯಾವಾಗ ನಮಗೆ ಪ್ಲೇಸ್ ಅನ್ನೋ ತಿಳ್ಕೊಳ್ಬೇಕಾಗಿರ್ತೈತೋ ಅವಾಗ ನಾವು ವೇರ್ ಅಂತಂದು ಹೇಳಿ ಪದನ ಯೂಸ್ ಮಾಡ್ತೇವೆ. WH ಕ್ವಶನ್ ಯೂಸ್ ಮಾಡ್ತೇವೆ, ವರ್ಡ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ನೋಡ್ರಿ ವೆನ್ ಅಂದ್ರೆ ಏನು, ಯಾವಾಗ, ಟೈಮ್. ವೆನ್ ಆರ್ ಯು ಗೋಯಿಂಗ್ ಟು ಕಮ್ ಟು ಕಾಲೇಜ್, ವೆನ್ ಈಸ್ ಯೋರ್ ಪೀರಿಯಡ್. ಓಕೆ, ಅವಾಗ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ವೆನ್ ಅಂತಂದು ಹೇಳಿ ಬರ್ಸ್ತೇವೆ. ವೆನ್ ಈಸ್ ಯೋರ್ ಮ್ಯಾರೇಜ್, ವೆನ್ ಈಸ್ ಯೋರ್ ಬರ್ತ್ಡೇ. ಓಕೆ, ವಾಟ್ ಈಸ್ ಯುವರ್ ಬರ್ತ್ಡೇ ಅಂತ ಹೇಳಿ ಕೇಳಕ್ಕೆ ಬರಂಗಿಲ್ಲ. ಹೌ ಈಸ್ ಯುವರ್ ಬರ್ತ್ಡೇ ಅಂತ ಹೇಳಿ ಕೇಳಕ್ಕೆ ಬರಂಗಿಲ್ಲ ನಾವು. ಹೌದಾ, ಹೌ ಅಂತಂದು ಹೇಳಿ ಕೇಳೋದು ತಪ್ಪಾಗ್ತೈತಿ. ಹೌದಾ, ವಾಟ್ ಈಸ್ ಯುವರ್ ಬರ್ತ್ಡೇ ಅನ್ನೋದು ತಪ್ಪಾಗ್ತೈತಿ. ವಿಚ್ ಈಸ್ ಯುವರ್ ಬರ್ತ್ಡೇ ಅಂತ ಹೇಳಿ ನಾವು ಕೇಳ್ಬೋದು. ಓಕೆ, ಬರ್ತ್ ಡೇ ಅಂತ ಬಂದಾಗ ವೆನ್ ಅನ್ನೋದು ಏನಪ್ಪ ಸ್ಪೆಸಿಫಿಕ್ ಆಗಿ ಟೈಮಿಗೆ ನಾವೇನು ಕೇಳ್ತೇವಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ವೈ, ಏಕೆ, ರೀಸನ್. ವೈ ಆರ್ ಯು ಗೋಯಿಂಗ್ ಟು ಮಾರ್ಕೆಟ್, ಟು ಬ್ರಿಂಗ್ ವೆಜಿಟೇಬಲ್ಸ್, ಟು ಬ್ರಿಂಗ್ ಫ್ರೂಟ್ಸ್ ಅನ್ನೋ ಒಂದು ಆನ್ಸರ್ ಬರ್ತೈತಿ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬ್ರಿಂಗ್ ದ ವೆಜಿಟೇಬಲ್ಸ್ ಅನ್ನೋ ಒಂದು ಆನ್ಸರ್ ಬರ್ತೈತಿ ರೀ. ಸೊ ವೈ ಅಂದ್ರೆ ಏನು, ನಾವು ರೀಸನ್ ಕೇಳತ್ತೇವೆ. ವೈ ಆರ್ ಯು ಗೋಯಿಂಗ್ ಟು ಕಾಲೇಜ್, ವೈ ಆರ್ ಯು ಗೋಯಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಸೊ ಪರ್ಟಿಕ್ಯುಲರ್ ಆಗಿ ನಾವು ಯಾವ ಒಂದು ಕಾರಣಕ್ಕೆ ಏನು ಕಾರಣಪ್ಪ ಅಂತಂದು ಹೇಳಿ ಕೇಳ್ಬೇಕಾರ ವೈ ಅನ್ನೋದನ್ನು ನಾವು ಕೇಳ್ತೇವೆ. ನೆನಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ವಿಚ್ ಅಂದ್ರೆ ಏನು, ಯಾವುದು. ಫಾರ್ ಚಾಯ್ಸಸ್, ವಿಚ್ ಈಸ್ ಯುವರ್ ಫೇವ್ರೆಟ್ ಕಲರ್. ನಾವು ಚಾಯ್ಸ್ ಮಾಡ್ತೇವಲ್ಲ, ಯಾವುದಪ್ಪ ನಿನ್ನ ಫೇವ್ರೆಟ್ ಕಲರ ಅಂತಂದು ಹೇಳಿ ನಾವು ಕೇಳ್ತೇವಿಲ್ಲ. ಹಂಗೆ ವಿಚ್ ಅನ್ನೋದೇನು, ಯಾವುದು ಅಂದ್ರೆ ಚಾಯ್ಸ್ ಒಳಗೆ ಇರ್ತದೆ, ಅದು ನೆನಪಿಟ್ಕೋರಿ. ನೆಕ್ಸ್ಟ್ ಹೌ, ಹೇಗೆ. ಫಾರ್ ಮ್ಯಾನರ್ ಆರ್ ಮೆಥಡ್. ಸೊ ವರ್ತನೆ ಆಗಿರ್ಬೋದು ಅಥವಾ ಮ್ಯಾನರ್ ಅಂತ ಹೇಳಿ ನಾವೇನು ಕರಿತೀವಿ ಮೆಥಡ್. ಹೌ ಆರ್ ಯು ಗೋಯಿಂಗ್ ಟು ಕಮ್ ಟು ಕಾಲೇಜ್, ಬೈ ಬಸ್. ಹೌ ಈಸ್ ಹಿ ಡೂಯಿಂಗ್, ಅವ್ನು ಹೆಂಗೆ ಮಾಡತ್ತಾನ ಕೆಲಸನ. ಹೌ ಈಸ್ ಹಿ ಡೂಯಿಂಗ್ ಹಿಸ್ ವರ್ಕ್ ಅಂತ ಹೇಳಿ ಕೇಳ್ತಾನೆ. ಹೌ ಈಸ್ ಹಿ ಡೂಯಿಂಗ್ ಹಿಸ್ ವರ್ಕ್ ಅಂದ್ರೆ ಈಸ್ ಡೂಯಿಂಗ್ ಎಕ್ಸಲೆಂಟ್ ಅನ್ನೋದು ಬತ್ತು. ಈಸ್ ಡೂಯಿಂಗ್ ವೆರಿ ಪುವರ್ ಅನ್ನೋದು ಬತ್ತು. ಸೊ ಹೌ ಅನ್ನೋದೇನಪ್ಪ ಅಂತಂದ್ರೆ ಒಂದು ಮ್ಯಾನರ್ ಅಥವಾ ಮೆಥಡ್ ಸಂಬಂಧ ನಾವು ಕೇಳ್ತೀವಿ. ಇನ್ನು ಸ್ಟೆಪ್ 3 ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್. ಸ್ಟೆಪ್ 1 ಹೇಳಿದ್ ನಿಮ್ಗೆ. ಸ್ಟೆಪ್ 2 WH ಕ್ವಶನ್ ಯಾವುದನ್ನು ಯೂಸ್ ಮಾಡ್ಬೇಕು ಅನ್ನೋದು ನೋಡ್ಬೇಕು ನೀವು. ಇಷ್ಟೊಂದು WH ಕ್ವಶನ್ಸ್ ಅದಾವ. ಟೋಟಲ್ ಏನಪ್ಪ ಅಂತಂದ್ರೆ 6 ಬರ್ತಾವ್ರಿ. 6 WH ಕ್ವಶನ್ಸ್ ಬರ್ತಾವ. ನೆಕ್ಸ್ಟ್ ನೋಡ್ರಿ ಸ್ಟೆಪ್ ನಂಬರ್ 3 ಏನಪ್ಪ ಅಂತಂದ್ರೆ
ಯೂಸ್ ದ ಪ್ರಾಪರ್ ವರ್ಡ್ ಆರ್ಡರ್, ಸರಿಯಾದ ಪದಕ್ರಮವನ್ನು ಬಳಸಿ ಅಂತಂದು ಹೇಳಿ. ಸೊ ಯಾವುದು ಕರೆಕ್ಟಾಗಿ ಬಳಸಬೇಕಂತ ಹೇಳ್ತಾರೆ ಅವರು. ಮೊದಲಿಗೆ ಏನಪ್ಪ ಅಂತಂದ್ರೆ WH ವರ್ಡನ್ನು ಬಳಸಬೇಕು. ಆಮೇಲೆ ಹೆಲ್ಪಿಂಗ್ ವರ್ಡ್ ಈಸ್, ವಾಸ್, ಆಮ್, ಈಸ್, ಡೂ, ಬಿ, ಡೂ, ಹ್ಯಾವ್ ಫಾರ್ಮ್ಸ್. ಓಕೆ, ನೆನ್ಪಿಟ್ಕೊರಿ ಅವನು. ಆಮೇಲೆ ಸಬ್ಜೆಕ್ಟ್ ಬರ್ತೈತಿ, ಸಬ್ಜೆಕ್ಟ್ ಆಗನ ಮೇನ್ ವರ್ಬ್. ಈಗ ನಮ್ಮಲ್ಲಿ ಹೆಂಗ್ರಿ ಕರ್ತು, ಕರ್ಮ, ಕ್ರಿಯಾಪದ ಬರ್ತಾವಲ್ಲ, ಅದೇ ರೀತಿ ಇಂಗ್ಲೀಷ್ ಒಳಗೆ ಇರ್ತಾವೆ. ಆದರೆ ನಿಮ್ಮ ಇಂಗ್ಲೀಷ್ ಮತ್ತು ಕನ್ನಡ ಒಳಗೆ ಏನು ಫರ್ಕ್ ಅಂತಂದ್ರೆ ಸ್ವಲ್ಪ ಅದ್ಲಿ ಬದ್ಲಿ ಇರ್ತಾವೆ. ಓಕೆ, ನೆಕ್ಸ್ಟ್ ನೋಡ್ರಿ. ಇನ್ನು ಸ್ಟೆಪ್ ನಂಬರ್ 4, ಆ್ಯಡ್ ಅ ಕ್ವಶನ್ ಮಾರ್ಕ್ ಆಟ್ ದ ಎಂಡ್. ಇದು ಭಾಳ ಇಂಪಾರ್ಟೆಂಟ್ ರೀ. WH ಕ್ವಶನ್ ಹೇಳಿದಾರಪ್ಪ ಅಂತಂದ್ರೆ ನೀವು ಯು ಹ್ಯಾವ್ ಟು ಮೆನ್ಷನ್ ದ ಕ್ವಶನ್ ಮಾರ್ಕ್. ನೀವು ಲಾಸ್ಟಕ್ಕೆ ಕ್ವಶನ್ ಮಾರ್ಕ್ ಇಡ್ಲಿಲ್ಲಪ್ಪ ಅಂತಂದ್ರೆ ಏನಾಗ್ತೈತಿ, ನಿಮ್ಮ ಉತ್ತರ ತಪ್ಪಾಗಿಬಿಡ್ತದೆ ರೀ. ಸೊ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಆಸ್ಕ್ ದಿ ಕ್ವಶನ್, ಯು ಮಸ್ಟ್ put the question mark. So keep that in mind. This is the step number 4. ಇವು 4 ಸ್ಟೆಪ್ ಅನ್ನು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಬಳಸಬೇಕಾದತಿ ಮಾಡಿ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ನೋಡ್ರಿ, ಇಂಗ್ಲೀಷ್ ಕ್ವಶನ್ಸ್ ಯಾವ ರೀತಿ ಇರ್ತಾವ, ಅದು ಕನ್ನಡ ಟ್ರಾನ್ಸ್ಲೇಟ್ ಹೆಂಗೆ ಆಗ್ತಾವ. ಮೊದಲು ನೋಡ್ರಿ, ವಾಟ್ ಅನ್ನೋದು, ವಾಟ್ ಈಸ್ ಯುವರ್ ನೇಮ್. ಯಾರಾದರೂ ಹೋದ್ರೆ ಹೆಸರು ಕೇಳಬೇಕಪ್ಪ ಅಂತ ಏನು ಬರ್ತೈತಿ, ನಿನ್ನ ಹೆಸರೇನು ಅಂತಂದೇಳಿ. ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್, ನಿನ್ನ ಮೆಚ್ಚಿನ ಶಿಕ್ಷಕರು ಯಾರು. ಹೂ ಯಾರು ಅನ್ನೋಕೆ ನೀವು ಕೇಳ್ತೀರಿ, ಹೂ ಅಂತಂದು ಹೇಳ್ರಿ, ಯಾರು ಅಂತಂದು ಹೇಳಿ. ಓಕೆ, ನೆನ್ಪಿಟ್ಕೊರೋದನ್ನು. ಸೊ ಇಲ್ಲಿ ಸ್ವಲ್ಪ ಕನ್ನಡ ಒಳಗಡೆ ಏನ್ರಿ ಟ್ರಾನ್ಸ್ಲೇಟ್ ಮಾಡುವಾಗ ಟೈಪಿಂಗ್ ಮಿಸ್ಟೇಕ್ ಮಾಡಿರ್ತೇನೆ ರೀ. ಸೊ ಡೋಂಟ್ ಮೈಂಡ್ ಇಟ್. ಅಲ್ಲೇ ಇದನ್ನ ಮಾಡಿರಿ, ಕಮೆಂಟ್ ಮಾಡಿ, ಸರ್ ಇದು ನೀವು ತಪ್ಪಿದಿರಿ ಕನ್ನಡದೊಳಗೆ ಅಂತೇಳಿ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ತಪ್ಪಿರ್ತೇನೆ, ನಾನು 100% ಗೊತ್ತಿದ್ದು ನಾನು ತಪ್ಪಿರ್ತೇನೆ ಇದ್ರೊಳಗೆ, ಯಾಕೆ ಅರ್ಜೆಂಟ್ ಒಳಗೆ ವೀಡಿಯೋ ಮಾಡಬೇಕಾಗಿತ್ತು. ಸೊ ಡೋಂಟ್ ವರಿ ಅಬೌಟ್ ದೀಸ್ ಥಿಂಗ್ಸ್. ಬಟ್ ಇಲ್ಲಿ ನಿಮ್ಗೆ ಅರ್ಥ ಆದ್ರೆ ಸಾಕ್ರಿ. ಓಕೆ, ವೆನ್ ವೇರ್ ಡು ಯು ಲೀವ್, ನೀ ಎಲ್ಲಿರ್ತಿ, ಪ್ಲೇಸ್ ಆದಿಲ್ರಿ. ಅದು ವೇರ್ ಅಂದ್ರೆ ಏನು, ಪ್ಲೇಸ್, ನೆನ್ಪಿಟ್ಕೋರಿ. ವೆನ್ ಈಸ್ ಯುವರ್ ಬರ್ತ್ಡೇ, ಟೈಮಿಂಗ್ ನೆನ್ಪಿಟ್ಕೋರಿ, ಟೈಮ್ ಅಂತ ಹೇಳಿದ್ನ. ವೈ ಆರ್ ಯು ಲೇಟ್, ನೀನು ಏಕೆ ತಡವಾಗಿ ಬಂದೆ, ನೀನು ಏಕೆ ತಡವಾಗಿ ಅಂತ ಹೇಳಿ ಕೇಳ್ತೇವೆ. ತಡ ಅಂದ್ರೆ ಏನಂತ ಇಲ್ಲಿ ರೀಸನ್ ಕೇಳ್ತಾರೆ ನೀವು, ಏಕೆ, ರೀಸನ್. ಓಕೆ, ವಿಚ್ ಸಬ್ಜೆಕ್ಟ್ ಡು ಯು ಲೈಕ್ ದ ಮೋಸ್ಟ್, ನಿನಗೆ ಯಾವ ವಿಷಯ ಹೆಚ್ಚು ಇಷ್ಟ ಅಂತಂದು ಹೇಳಿ. ಸೊ ಯಾವ ಒಂದು ಸಬ್ಜೆಕ್ಟ್ ನಿಮ್ಗೆ ಭಾಳಷ್ಟು ಫೇವ್ರೇಟ್ ಅಪ್ಪ ಅಂತ ಹೇಳಿ ಕೇಳ್ತಾರೆ ನೋಡ್ರಿ. ವಿಚ್ ಸಬ್ಜೆಕ್ಟ್ ಡು ಯು ಲೈಕ್ ದ ಮೋಸ್ಟ್, ವಿಚ್ ಅಂದ್ರೆ ಯಾವುದು ಅಂತಂದು ಹೇಳಿ. ನೆಕ್ಸ್ಟ್ ನೋಡ್ರಿ, ಹೌ ಡು ಯು ಗೋ ಟು ಕಾಲೇಜ್. ಹೌ ಅಂದ್ರೆ ಯಾವ ಒಂದು ರೀತಿ ಒಳಗೆ, ಓಕೆ, ಯಾವ ಒಂದು ಮಾರ್ಗದಿಂದ, ಯಾವ ಒಂದು ರೀತಿ ಒಳಗೆ ಅಂತ ಹೇಳಿ ಕೇಳಿದಂಗೆ. ಓಕೆ, ನೀನು ಕಾಲೇಜಿಗೆ ಹೇಗೆ ಹೋಗುತ್ತೀಯಾ ಅಂತಂದೇಳಿ, ಯಾವ ಬೇಕಾದ್ರು ಹೋಗುತ್ತೀಯೇ ಅಂತ ಆಗಿಬಿಟ್ಟದ, ಅದು ಇಲ್ಲಿ ತಪ್ಪೈತೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ವಾಟ್ ಆರ್ ಯು ಡೂಯಿಂಗ್ ನಾವು, ಈಗೇನು ಸದ್ಯಕ್ಕೆ ಮಾಡತ್ತಿ, ಟೈಮಿಂಗ್ ಅಂತ ಹೇಳಿ ಕೇಳ್ತಿದ್ವಿ. ವಾಟ್ ಆರ್ ಯು ಡೂಯಿಂಗ್ ನಾವು ಅಂತಂದೇಳಿ. ವೇರ್ ಈಸ್ ದ ಲೈಬ್ರರಿ, ಗ್ರಂಥಾಲಯ ಎಲ್ಲಿದೆ. ಸೊ ಪ್ಲೇಸ್. ಮತ್ತು ಹೂ ಈಸ್ ನಾಕಿಂಗ್ ಅಟ್ ದ ಡೋರ್, ಬಾಗಿಲಿಗೆ ಯಾರು ತಟ್ಟುತ್ತಿದ್ದಾರೆ ಅಥವಾ ಬಾಗಿಲನ್ನು ಯಾರು ಬಾರಿಸೋದಾರ ಅಂತ ಹೇಳಿ ನಾವು ಅಂತೇವಿಲ್ಲೋ. ಸೊ ಅದಕ್ಕೆ ಏನೇನು ಬರ್ತಿದ್ರಿ, ಹೂ ಈಸ್ ನಾಕಿಂಗ್ ಅಟ್ ದ ಡೋರ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನಿಮಗೆ WH ಕ್ವಶನ್ಸ್ ಯಾವ ರೀತಿ ಬರ್ತಾವ ಅನ್ನೋ ಗೊತ್ತಾಯ್ತು. ಹಿಂಗೆ ಫ್ರೇಮ್ ಮಾಡ್ಬೇಕ್ರಿ ನೀವು. ಅವರು ಎಕ್ಸಾಮ್ ಒಳಗೆ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ, ಮೈ ನೇಮ್ ಈಸ್ ಅಜಿತ್ ಅಂತ ಹೇಳಿ ತನ್ಕೋರಿ, ಅಜಿತ್ ಕರಿಗಾರ್. ಅವಾಗ ಅವ್ರು ಏನು ಮಾಡ್ತಾರೆ, ಎಕ್ಸಾಮ್ ಒಳಗೆ ಅಂಡರ್ಲೈನ್ ಯಾವ್ದು ಮಾಡಿರ್ತಾರೆ ರೀ, ಅಜಿತ್ ಕರಿಗಾರನ ಅಂಡರ್ಲೈನ್ ಮಾಡಿರ್ತಾರೆ. ಅವಾಗ ನೀವು ಯಾವ ಕ್ವಶನ್ ಬರ್ತೈತಿ, ವಾಟ್ ಅನ್ನೋದು ಬರ್ತೈತಿ. ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್, ಮೈ ಫೇವ್ರೆಟ್ ಟೀಚರ್ ಇಂಗ್ಲೀಷ್ ಟೀಚರ್ ಈಸ್ ಮೈ ಫೇವ್ರೇಟ್ ಅಂತ ಹೇಳಿ ನೀವು ಉತ್ತರ ಕೊಟ್ಟರೆ ಅನ್ಕೋರಿ ನೀವು. ಅವಾಗ ಇಂಗ್ಲೀಷನ್ನು ಅಂಡರ್ಲೈನ್ ಮಾಡಿರ್ತಾರೆ ನಿಮ್ಗೆ. ಇಂಗ್ಲೀಷನ್ನು ಕೂಡ ಏನೈತಿ, ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್. ಹೌದಾ, ಇಂಗ್ಲೀಷ್ ಬಗ್ಗೆ ಕೇಳಿದಾರೆ ಅವರು, ಅದಕ್ಕೆ ನೀವು ಉತ್ತರ ಏನು ಕ್ವಶನ್ ಏನು ಕೇಳಿದ್ರಲ್ಲಿ, ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್ ಅಂತೇಳಿ. ವೇರ್ ಡು ಯು ಲಿವ್, ನೀ ಎಲ್ಲಿರ್ತೀಪ್ಪ ಅಂತೇಳಿ. ಐ ಲಿವ್ ಇನ್ ಬೆಲ್ಗಮ್ ಅಂತ ಹೇಳಿ ಉತ್ತರ ಆಗ್ತೈತಿ. ಸೊ ಬೆಲ್ಗಮ್ ಅಂಡರ್ಲೈನ್ ಮಾಡಿರ್ತಾರ, ಇಲ್ಲಿ ಏನು ಮಾಡೋದು ನೀವು, ಬೆಳಗಮ್ ಅಂಡರ್ಲೈನ್ ಮಾಡಿದ್ರಂದ್ರೆ ವೇರ್ ಡು ಯು ಲಿವ್ ಅಂತ ಹೇಳಿ ಬರ್ತೈತಿ. ವೆನ್ ಈಸ್ ಯುವರ್ ಬರ್ತ್ಡೇ, ನಿನ್ನ ಹುಟ್ಟಿದಿನ ಯಾವಾಗ. ಸೊ ಈ ರೀತಿ ಏನಪ್ಪ ಅಂದ್ರೆ ನೀವು WH ಕ್ವಶನ್ಸನ್ನು ಕೇಳಬೇಕು ಮಾಡಿ ಸ್ಟೂಡೆಂಟ್ಸ್. ಈ ಆಲ್ರೆಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ಕೊಡಿದ್ದೀನಿ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಎಸ್, ನಿಮ್ಗೆ ಇದಿಷ್ಟು ಅರ್ಥ ಆಗಾಯ್ತಪ್ಪ ಅಂದ್ರೆ WH ಕ್ವಶನ್ಸ್ ನಿಮ್ಗೆ ಭಾಳ ಸಿಂಪಲ್ ಐತ್ರಿ. ಇದು ಬರೀ ಸಮಯ, ಪ್ಲೇಸ್, ಟೈಮ್ ತಿಳ್ಕೊಳಕ್ಕೆ ನೀವು ಯಾವೊಂದು ಕ್ವಶನ್ಸ್ನ ಅವರು ಅಥವಾ ಯಾವೊಂದು ಸ್ಥಿತಿಗತಿ ಒಳಗಿದಾರ, ಅವ್ರಿಗೆ ಏನು ಬೇಕಾಗೈತಿ ಅನ್ನೋದನ್ನ ಕ್ವಶನ್ ಯಾವಾಗ ಕೇಳ್ತೀವಿ ನಾವು, WH ಕ್ವಶನ್ಸ್ನ ಕೇಳ್ತೀವಿ. ಆಮೇಲೆ WH ಕ್ವಶನ್ಸ್ ಏನಪ್ಪ ಅಂದ್ರೆ ದೇ ಆರ್ ಆಲ್ವೇಸ್ ಲೆಂದಿ ಮಾಡಿ ಸ್ಟೂಡೆಂಟ್ಸ್. ಕೀಪ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್. ಎಸ್, ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ. ಹಂಗೆ ಈ ವಿಡಿಯೋ ಹೆಂಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಅದಷ್ಟೇ ಅಲ್ಲದೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ತಿಳಿಸ್ರಿ. ನಂಗೆ ಸಾಧ್ಯಪ್ಪ ಅಂದ್ರೆ 100% ನಾನು ವಿಡಿಯೋನ ಮಾಡಿರ್ತೀನಿ ಅಂತ. ನೆಕ್ಸ್ಟ್ ನೋಡ್ರಿ, ಇನ್ನು ಎಸ್ ನೋ ಕ್ವಶನ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಅಂದಿರ್ಬೇಕು ಸರ್ ಯಾಕ್ರಿ ಇಷ್ಟ ಕೊಡೋದ್ರಿ ಅಂತ ಕೇಳ್ಕೊಬೇಡಿ. ಲಾಸ್ಟ್ ನಿಮಗೆ ಎಕ್ಸಾಂಪಲ್ಸ್ನು ಕೂಡ ಕೊಟ್ಟಿದ್ದೀನಿ, ಅದನ್ನು ನೀವು ಮಾಡೋರು ಅಂತ. ಮೊದಲಿಗೆ ನೋಡ್ರಿ, ನಿಮ್ಗೆ ಐ ಹೋಪ್ ನಿಮ್ಗೆ WH ಕ್ವಶನ್ಸ್ ತಿಳಿದ ಅನ್ಕೊಂಡಿದ್ದೀನಿ. ಇನ್ನು ಎಸ್ ನೋ ಕ್ವಶನ್ಸ್ ನೋಡ್ರಿ. ಎಸ್ ನೋ ಕ್ವಶನ್ಸ್ ಅಂದ್ರೆ ಏನು, ನಿಮಗೆ ಉತ್ತರದೊಳಗೆ ಬರೀ ಎಸ್ ಅಥವಾ ನೋ, ಹೌದು ಅಥವಾ ಇಲ್ಲ ಅಂತಂದು ಹೇಳಿ
ಅಷ್ಟ ಏನಪ್ಪ ಅಂದ್ರೆ ನಿಮ್ಗೆ ಉತ್ತರ ಬರ್ತೈತಿ. ಉಲ್ಟಾ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ನೀವು ಅಲ್ಲಿ ಕೊಂಡಂಗಿಲ್ಲ. ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬರ್ತೈತೆ ಅನ್ನೋದನ್ನ ನೋಡ್ರಿ. ಮೊದಲ ಸ್ಟೆಪ್, ಸ್ಟಾರ್ಟ್ ದ ಕ್ವಶನ್ಸ್ ವಿತ್ ಅ ಹೆಲ್ಪಿಂಗ್ ವರ್ಡ್. ಈಸ್, ಆರ್, ವಾಸ್, ಡೂ, ಡಸ್, ಡಿಡ್, ಹ್ಯಾವ್, ವೆಲ್, ಎಕ್ಸೆಟ್ರಾ. ಸೊ ಈ ರೀತಿ ಏನಪ್ಪ ಅಂದ್ರೆ ಸಹಾಯಕ ಕ್ರಿಯಾಪದವನ್ನ ಪದದಿಂದ ನೀವೇನು ಮಾಡ್ಬೇಕು ಅದರ ಪ್ರಾರಂಭ ಮಾಡಬೇಕು. ನಿಮ್ಮ ಒಂದು ಕ್ವಶನನ್ನು ಕೇಳಬೇಕಾದ್ರೆ ಅಥವಾ ಒಂದು ಉತ್ತರನ ನೀವು ಕ್ವಶನ್ ಕೇಳ್ತಿರ್ತಾರಲ್ಲ, ಆ ಕ್ವಶನ್ ಕೇಳ್ಬೇಕಾದ್ರೆ ನೀವು ಹೆಂಗೆ ಮಾಡ್ತೀರಿ, ಸಹಾಯಕ ಕ್ರಿಯಾಪದದಿಂದ ಏನಪ್ಪ ಅಂದ್ರೆ ಇಂಗ್ಲೀಷ್ ಒಳಗೆ ಸ್ಟಾರ್ಟ್ ಮಾಡ್ತೀರಿ ನೀವು. ಈಸ್ ಹಿ ಅವೇರ್ ಆಫ್ ದ ವರ್ಕ್? ಅವ ಈ ಥರ ಕೊಡ್ತಾನ, ನೀವು ನಿಮ್ಮ ಫ್ರೆಂಡ್ ಏನು ಮಾಡ್ತೀರಿ, ಅವ ಹೆಂಗೆ ಕೊಡ್ತಾನ ಉತ್ತರನಂದ್ರೆ ಎಸ್ ಅಥವಾ ನೋ ಒಳಗೆ ಕೊಡ್ತಾನ. ಇದು ಸ್ಟೆಪ್ 1. ಇನ್ನು ಸ್ಟೆಪ್ 2 ಏನಪ್ಪ ಅಂದ್ರೆ ಫಾಲೋ ವಿತ್ ದ ಸಬ್ಜೆಕ್ಟ್. ನಂತರ ವಿಷಯ ಬರೀ ಅದ ಆ ವಿಷಯದ ಹಿಂದೆ ಇರ್ಬೇಕು ನೀವು. ಅದರ ಆ ವಿಷಯ ಏನೈತೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಅವಾಗ ಅಷ್ಟೇ ಏನಪ್ಪ ಅಂದ್ರೆ ನಿಮ್ಗೆ ಸಬ್ಜೆಕ್ಟ್ ಅದು ತಿಳಿದೈತಿ. ಓಕೆ, ಇದನ್ನ ಸ್ಟೆಪ್ ನಂಬರ್ 2. ಇನ್ನು ಸ್ಟೆಪ್ ನಂಬರ್ 3 ನೋಡ್ರಿ. ದೆನ್ ಆ್ಯಡ್ ದ ಮೇನ್ ವರ್ಬ್ ಆ್ಯಂಡ್ ರೆಸ್ಟ್ ಆಫ್ ದ ಸೆಂಟೆನ್ಸಸ್. ಮುಖ್ಯ ಕ್ರಿಯಾಪದ ಮತ್ತು ಉಳಿದ ಭಾಗವನ್ನು ಸೇರಿಸಿ. ಸೊ ಏನು ಹೇಳ್ತಾರಪ್ಪ ಅಂದ್ರೆ ನೀವು ಉಳಿದು ಏನಪ್ಪ ಅಂದ್ರೆ ಕ್ರಿಯಾಪದಗಳದಾವು ಅವನ್ನ ನೀವೇನಪ್ಪ ಅಂದ್ರೆ ಬಳಸಬೇಕಾಗತ್ತಿ. ಆಮೇಲೆ ಉತ್ತರ ಭಾಗವ ಜೊತೆಗೆ ನೀವೇನು ಮಾಡ್ಬೇಕದನ್ನ ಸೇರಿಸ್ತೀರಿ. ಓಕೆ, ಎಂಡ್ ವಿತ್ ದ ಕ್ವಶನ್ ಮಾರ್ಕ್. ಎಸ್, WH ಕ್ವಶನ್ ಆಗಲಿ ಅಥವಾ ಎಸ್ ನೋ ಕ್ವಶನ್ಸ್ ಆಗಲಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಕ್ವಶನ್ ಮಾರ್ಕನ್ನು ಇಟ್ಟನ ನೀವು ಕಂಪ್ಲೀಟ್ ಆಗತ್ತಿ. ಇಲ್ಲಾಂದ್ರೆ ಹಾಫ್ ಮಾರ್ಕ್ಸ್ ನಿಮ್ಮ ಸರ್ಗಳು ಕಟ್ ಮಾಡ್ತಾರೆ. ಅಕಸ್ಮಾತ್ 1 ಮಾರ್ಕ್ಸಿಗೆ ಇವ್ನು ಕೇಳಿದ್ರಪ್ಪ ಅಂತಂದ್ರೆ ದೇ ವಿಲ್ ಕಟ್ ಯುವರ್ ಮಾರ್ಕ್ಸ್ ಇಫ್ ಯು ಹ್ಯಾವ್ ನಾಟ್ ಬುಟ್ ದ ಕ್ವಶನ್ ಮಾರ್ಕ್. ಮೈ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೋರಿ, ಪ್ರಶ್ನಾರ್ಥಕ ಗುರುತು ಬರೆಯಿರಿ. ಸೊ ನೀವು ಈ ಪ್ರಶ್ನಾರ್ಥಕ ಗುರುತನ್ನ ಕಂಪಲ್ಸರಿ ಏನು ಮಾಡಬೇಕಪ್ಪ ಅಂದ್ರೆ ನೀವು ಹಾಕಬೇಕಾಗ್ತೈತಿ ಮೈ ಡಿಯರ್ ಸ್ಟೂಡೆಂಟ್ಸ್ ಕ್ವಶನ್ನ ಕೇಳಿದ ನಂತರ. ಸೊ ನಿಮ್ಗೆ ಮಾರ್ಕ್ಸ್ ಫುಲ್ ಬರ್ಬೇಕಂದ್ರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಎಸ್ ನೋ ಕ್ವಶನ್ಸ್ ಯಾವ ರೀತಿ ಬರ್ತಾವ. ಆರ್ ಯು ಅ ಸ್ಟೂಡೆಂಟ್? ನೀನು ವಿದ್ಯಾರ್ಥಿಯಾ ಅಂತ ಹೇಳಿ ಕೇಳಿದೆವು ನಾವು. ಅಲ್ಲಿ ಉತ್ತರ ಎದ್ರ ಕೊಡ್ತಾನ, ಇದ್ರ ಎಸ್ ಇದ್ರೆ ಎಸ್ ಅಂತ ಹೇಳಿ ಕೊಡ್ತಾನ, ಅಥವಾ ಹೌದು ಅಂತ ಹೇಳಿ ಕೊಡ್ತಾನ, ಇಲ್ಲ ಅಂತಂದ್ರೆ ಇಲ್ಲ ಅಂತಂದು ಹೇಳಿ ಏನು ಮಾಡ್ತಾನಂದ್ರೆ ಉತ್ತರವನ್ನ ಬರಿತಾನ. ಇದು ಏನಪ್ಪ ಅಂದ್ರೆ ಈ ರೀತಿ ಏನು ಮಾಡಬೇಕು, ಎಸ್ ನೋ ಕ್ವಶನ್ಸನ್ನ ಕೇಳಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಂಗೆ ಕೇಳಬೇಕು, ರೂಲ್ ಏನೈತಿ, ಹೆಲ್ಪಿಂಗ್ ವರ್ಬ್ಸನ್ನು ಯೂಸ್ ಮಾಡೋಕೆ ಹೇಳಿದಾರ. ಹೆಲ್ಪಿಂಗ್ ವರ್ಬ್ಸ್ ಯಾವ್ರಿ, ಆಮ್, ಈಸ್, ವಾಸ್, ವೇರ್. ಅಂದ್ರೆ ಏನು, ಬಿ, ಡೂ ಮತ್ತು ಹ್ಯಾವ್. ಡೂ ಒಳಗೆ ಯಾವ ಬರ್ತಾವ್ರಿ, ಡೂ, ಡಸ್, ಡೆಡ್. ಆಮೇಲೆ ಹ್ಯಾವ್ ಒಳಗೆ ಬರ್ತಾವು, ಹ್ಯಾವ್, ಹ್ಯಾಸ್, ಹ್ಯಾಡ್. ಆಮೇಲೆ ಆಮ್, ಈಸ್, ವಾಟ್, ವೇರ್ ಇವೆಲ್ಲ ಏನಪ್ಪ ಅಂತಂದ್ರೆ ಆರೊಳಗೆ ಬರ್ತಾವೆ, ನೆನ್ಪಿಟ್ಕೊಡ್ದು. ನೆಕ್ಸ್ಟ್ ನೋಡ್ರಿ, ಡಸ್ ಶಿ ಸ್ಪೀಕ್ ಇಂಗ್ಲಿಷ್? ಡೂ ಯು ಲೈಕ್ ಕಾಫಿ? ಡೂ ಯು ಲೈಕ್ ಕಾಫಿ ಅಂದ್ರೆ ನಿಂಗೆ ಕಾಫಿ ಲೈಕ್ ಆಗಿದ್ದೇನು, ಉತ್ತರ ಹೆಂಗೆ ಕೊಡ್ಬೇಕ್ರವ, ಎಸ್ ನೋ ಒಳಗೆ ಕೊಡ್ತಾನ. ಡಸ್ ಶಿ ಸ್ಪೀಕ್ ಇಂಗ್ಲಿಷ್? ಸೊ ಅವಳು ಇಂಗ್ಲೀಷ್ ಮಾತಾಡ್ತಾಳೆ ಅಂತ ಹೇಳಿ ನೀವು ಕೇಳ್ತಾರೆ, ಹೌದು ಇಲ್ಲವ ಎಸ್ ಅಂತಾರೆ ಉತ್ತರ ಕೊಡ್ತಾನ ಅಥವಾ ಇಲ್ಲ ಅಂತ ಹೇಳಿ ಕೊಡ್ತಾರ. ಹ್ಯಾವ್ ಯು ಕಂಪ್ಲೀಟೆಡ್ ದ ಹೋಮ್ ವರ್ಕ್? ನೀನು ಹೋಮ್ವರ್ಕ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಮಾಡಿದೇನು ಅಂತ ಹೇಳಿ ಕೇಳಿದಾಗ ಅವ ಹೌದು ಒಳಗರೆ ಕೊಡ್ಬೋದು ಅಥವಾ ಇಲ್ಲದೊಳಗರೆ ತನ್ನ ಉತ್ತರವನ್ನು ಕೊಡ್ಬೋದು. ವಿಲ್ ಯು ಕಮ್ ಟುಮಾರೋ? ನೀನು ನಾಳೆ ಬರ್ತೀಯ ಅಂತ ಹೇಳಿ ಕೇಳತ್ತೀವಿ ನಾವು, ವಿಲ್ ಯು ಅಂತ ಹೇಳಿ. ಓಕೆ, ಎಸ್ ಅಥವಾ ನೋ ಒಳಗೆ ಉತ್ತರ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಕ್ಯಾನ್ ಹಿ ಡ್ರೈವ್ ಅ ಕಾರ್? ನೀಗ ಕಾರ್ ಓಡಿಸೋಕೆ ಬರ್ತಿದ್ದೇನು, ಬರ್ತಿತ್ತಂದ್ರೆ ಎಸ್ ಅಂತಾನ, ಎಸ್ ಐ ನೋ ಹೌ ಟು ಡ್ರೈವ್ ಅಂತ ಹೇಳಿ ಉದ್ದೊಳಗೆ ಕೊಟ್ಟಾನ. ಅಥವಾ ನೋ ಐ ಡೋಂಟ್ ನೋ ಹೌ ಟು ಡ್ರೈವ್. ಸೊ ಎಸ್ ನೋ ಕ್ವಶನ್ಸ್ ಹೆಂಗಪ್ಪ ಅಂದ್ರೆ ಒಂದು ಉತ್ತರ ಹೆಂಗೆ ಬರ್ತೈತಿ, ಎಸ್ ಒಳಗಡೆ ಬರ್ತಿದ್ದು ಅಥವಾ ನೋ ಒಳಗನೆ ಹಾಕೋತಾ ಬರ್ತಿದ್ದು. ಅದಕ್ಕೆ ನಾವೇನು ಕರಿತೀವಿ, ಎಸ್ ನೋ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಹ್ಯಾವ್ ಯು ಕಂಪ್ಲೀಟೆಡ್ ದ ಹೋಮ್ ವರ್ಕ್ ಆಯಿತು. ವಿಲ್ ಯು ಕಮ್ ಟುಮಾರೋ? ನೀನು ನಾಳೆ ಬರ್ತೀನಿ ಅಂತ ಹೇಳಿ ಕೇಳಿದ್ರಿ. ಕ್ಯಾನ್ ಹಿ ಡ್ರೈವ್ ಅ ಕಾರ್? ಅವ್ನು ಕಾರ್ ಓಡಿಸೋ ಬರ್ದೆ ಅಂತ ಹೇಳಿ ಕೇಳಿದ್ರಿ. ನೆಕ್ಸ್ಟ್ ನೋಡ್ರಿ, ಈಸ್ ಇಟ್ ರೈನಿಂಗ್ ಔಟ್ ಸೈಡ್? ಈಗೇನು ಮಳೆ ಬೀಳ ಇದೆನಪ್ಪ ಹೊರಗ ಅಂತ ಹೇಳಿ ಕೇಳಿದ್ರೆ ನೀವು ಕ್ವಶನ್, ಹೌದಾ ಅಥವಾ ನೀವು ಉತ್ತರ ಏನು ಕೊಡ್ತೀರಿ, ಬರ ಆಯ್ತಂದ್ರೆ ಇಲ್ಲೋ ಬರ ಆಯ್ತು ಅಂತೀರಿ, ಇಲ್ಲಪ್ಪ ಅಂತಂದ್ರೆ ಇಲ್ಲ ಬರ ದೋಸ್ತ ಬರತ್ತಿಲ್ಲ ಅಂತ ಹೇಳಿ ನೀವು ನಿಮ್ಮ ಫ್ರೆಂಡ್ಸಿಗೆ ಹೇಳ್ತೀರಿ. ನೆಕ್ಸ್ಟ್ ನೋಡ್ರಿ, ವೇರ್ ವರ್ ಯು ಆಟ್ ಲಾಸ್ಟ್ ನೈಟ್? ಸೊ ನೀ ಎಲ್ಲಿದ್ದಿ ಲಾಸ್ಟ್ ನೈಟ್ ಅಂತ ಹೇಳಿ ಕೇಳ್ತಾರ. ಓಕೆ, ದೀಸ್ ಆರ್ ಆಲ್ ಎಸ್ ನೋ ಕ್ವಶನ್ಸ್. ಇನ್ನು ಹೂ ಈಸ್ ಯುವರ್ ಫೇವ್ರೆಟ್ ಮ್ಯೂಸಿಷಿಯನ್? ಆಮೇಲೆ ಮೈ ಫೇವ್ರೆಟ್ ಮ್ಯೂಸಿಷಿಯನ್ ಈಸ್ ಅರ್ಜುನ್ ಜನ್ಯ. ಇಲ್ಲಿ ಹೂ ಅಂತ ಹೇಳಿ ಕ್ವಶನ್ ಕೇಳಿದಾಗ ಎತ್ತರ ಮೇಲೆ ಅಂಡರ್ಲೈನ್ ಮಾಡಿರ್ತಾರೆ ಅವರು, ಅರ್ಜುನ್ ಜನ್ಯ ಮೇಲೆ ಮಾಡಿರ್ತಾರ. ನೆಕ್ಸ್ಟ್ ಅಥವಾ ಇನ್ನೊಂದು ಹೂ ಆಯ್ತಾ, ಇದ್ರಾಗ ನೀವು ನೋಡ್ರಿ ವಾಟ್ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ಅರ್ಜುನ್ ಜನ್ಯ ಫೇಮಸ್ ಫಾರ್? ಈಸ್ ಫೇಮಸ್ ಫಾರ್ ವಾಟ್? ಮ್ಯೂಸಿಕ್ ಅಂತ ಹೇಳಿ ಉತ್ತರ ಬರ್ತದೆ. ಓಕೆ, ವಾಟ್ ಡೂ ಯು ಈಟ್ ಫಾರ್ ಡಿನ್ನರ್? ನೀವು ಊಟಕ್ಕೆ ಏನು ತಿಂದಿ ಅಂತೇಳಿ, ಐ ಏಟ್ ಬಿರಿಯಾನಿ ಫಾರ್ ದ ಡಿನ್ನರ್. ವೇರ್ ಡು ಯು ಲಿವ್? ನೀ ಎಲ್ಲಿ ಇರ್ತೀಪ್ಪ ಅಂತ ಹೇಳಿ ಕೇಳೋದಂಗಾತು. ಅದಕ್ಕೆ ಅವ್ನು ಉತ್ತರ ಏನು ಕೊಡ್ತಾನೆ ನೋಡ್ರಿ, ಐ ಲಿವ್ ಇನ್ ಚಿಕ್ಕೋಡಿ. ನಾ ಎಲ್ಲಿ ಇರ್ತೀನಪ್ಪ ಅಂತಂದ್ರೆ ಚಿಕ್ಕೋಡಿ ಒಳಗೆ ಇರ್ತೀನಿ. ವೆನ್ ಈಸ್ ಯುವರ್ ಬರ್ತ್ಡೇ? ನಿನ್ನ ಬರ್ತ್ಡೇ ಯಾವಾಗಪ್ಪ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಕೇಳಿದ್ರೆ ಅವೇನು ಹೇಳ್ತಾನೆ, ಮೈ ಬರ್ತ್ಡೇ ಈಸ್ ಆನ್ January 14th. ಸೊ January 14th ಮೇಲೆ ನಾನು ಏನಪ್ಪ ಅಂತಂದ್ರೆ ಬರ್ತ್ಡೇ ಐತಿ ಅಂತ ಹೇಳಿ ನೀವು ಹೇಳ್ತೀರಿ. ವೈ ಆರ್ ಯು ಸ್ಟಡಿಂಗ್ ಇಂಗ್ಲೀಷ್? ನೀ ಯಾಕೆ ಇಂಗ್ಲೀಷ್ ಕಲಿತಿ ಅಂತ ಹೇಳಿ ಕ್ವಶನ್ ಆತ. ನೆಕ್ಸ್ಟ್, ಐ ಆಮ್ ಸ್ಟಡಿಂಗ್ ಇಂಗ್ಲೀಷ್ ಟು ಇಂಪ್ರೂವ್ ಮೈ
ಕಮ್ಯುನಿಕೇಷನ್ ಸ್ಕಿಲ್. ಸೊ ನೀವೇನು ಕೇಳಿದ್ರಲ್ಲಿ ಯಾಕೆ ನೀ ಇಂಗ್ಲೀಷ್ ಕಲಿಬೇಕನ್ನಂತ ಹೇಳಿ ಕೇಳಿದಾಗ ಅವ್ನು ಉತ್ತರ ಏನು ಕೊಟ್ಟ, ನಾನು ಕಮ್ಯುನಿಕೇಷನ್ ಸ್ಕಿಲ್ ಮಾಡೋ ಸಂಬಂಧ ಇಂಪ್ರೂವ್ ಮಾಡ್ಕೋ ಸಂಬಂಧ ಇಂಗ್ಲೀಷ್ ಕಲಿಯೋದು ಅಂತ ಹೇಳ್ತಾನೆ. ಹೌ ಆರ್ ಯು ಫೀಲಿಂಗ್ ಟುಡೇ, ನೀನು ಹೆಂಗೆ ಅನ್ಸಾಯ್ತೀವ ಅಂತ ಹೇಳಿ ಕೇಳಿದಾಗ ಐ ಆಮ್ ಫೀಲಿಂಗ್ ಗ್ರೇಟ್ ಟುಡೇ, ನನಗೆ ಆರಾಮ ಅನ್ಸಾಯ್ತಾಗದಿ ಅಂತ ಹೇಳಿ ಅವ್ನು ಹೇಳ್ತಾನೆ. ವಿಚ್ ಬುಕ್ ಡಿಡ್ ಯು ಚೂಸ್, ಸೊ ಯಾವ ಬುಕ್ಕನ್ನು ನೀವು ಚೂಸ್ ಮಾಡಿ ಅಂತ ಹೇಳಿ ಕೇಳಿದಾಗ ಅಲ್ಲಿ ಉತ್ತರ ನೀವು ಹೇಳ್ಬೇಕು, ನಂಗೆ ಈ ಬುಕ್ ಚೂಸ್ ಮಾಡೇನ್ರಿ ಸರ್ ಅಂತ ಹೇಳಿ. ಐ ಚೂಸ್ ದ ರೆಡ್ ಒನ್, ನಾ ಕೆಂಪು ಕಲರ್ ಬುಕ್ಕನ್ನು ತೊಗೊಂಡು ಅಂತಂದು ಹೇಳಿ ಅವ ಹೇಳ್ತಾನೆ. ಇವಿಷ್ಟು ಏನಪ್ಪ ಅಂತಂದ್ರೆ WH ಕ್ವಶನ್ಸ್ ಅದರಿ ಮಾಡಿ ಸ್ಟೂಡೆಂಟ್ಸ್. ಇನ್ನೇನಪ್ಪ ಅಂತಂದ್ರೆ ಎಸ್ ನೋ ಕ್ವಶನ್ಸ್ ನೋಡೋಣ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡೆ. ನೀ ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋಣ ಮರೆಯಕ್ಕೆ ಹೋಗ್ಬೇಡ್ರಿ ಮಾಡಿ ಸ್ಟೂಡೆಂಟ್ಸ್. ಸೊ ಎಸ್ ನೋ ಕ್ವಶನ್ಸ್ ನೋಡ್ರಿ ಯಾವ್ದವ. ಆರ್ ಯು ಗೋಯಿಂಗ್ ಟು ಪಾರ್ಟಿ, ಅದು ಉತ್ತರ ಏನು ಬರ್ತದ್ರಿ, ಎಸ್ ಐ ಎಮ್, ನೋ ಐ ಆಮ್ ನಾಟ್. ಹೌದಿಲ್ಲ, ಒಂದ ವರ್ಡ್ ಒಳಗನ ಎಸ್ ಅಥವಾ ನೋ ಒಳಗೆ ನೀವೇನು ಮಾಡಿದ್ರಿ ಉತ್ತರ ಕೊಟ್ರಿ. ಆರ್ ಯು ಗೋಯಿಂಗ್ ಟು ದ ಪಾರ್ಟಿ ಅಂತ ಹೇಳಿ. ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್, ನೀನು ಹೋಮ್ವರ್ಕ್ ಮುಗಿಸಿದನು ಅಂತ ಹೇಳಿ ಕೇಳ್ತಾರೆ. ಅವ್ನು ಉತ್ತರ ಏನು ಕೊಡ್ತಾನೆ, ನಿಮ್ಮ ಮಗ ಅಥವಾ ನಿಮ್ಮ ಬ್ರದರ್ ನಿಮ್ಮ ಸಿಸ್ಟರ್ ಆಗಿದ್ರೆ ಅವ್ರು ಏನಂತಾರೆ ರೀ, ಎಸ್ ಅಂತ ಹೇಳಿ ಹೇಳ್ತಾರೆ. ಅಥವಾ ಇಲ್ಲಪ್ಪ ಅಂತಂದ್ರೆ ನೋ ಐ ಡಿಡಂಟ್ ಅಂತ ಹೇಳಿ ಹೇಳ್ತೀವಿ. ಓಕೆ. ಕ್ಯಾನ್ ಯು ಸ್ವಿಮ್, ಎಸ್ ಐ ಕ್ಯಾನ್, ನೋ ಐ ಕಾಂಟ್. ನೋಡ್ರಿ, ನಿನಗೆ ಸ್ವಿಮ್ಮಿಂಗ್ ಮಾಡಕ್ಕೆ ಬರ್ತಿದ್ದೇನು ಅಂತ ಹೇಳಿ ಕೇಳಿದಾಗ ಅವೇನಂತಾನ ಎಸ್ ಐ ಕ್ಯಾನ್, ಒಬ್ಬವ ಏನಂತಾನೆ ರೀ ನನಗೆ ಬರ್ತಿದೆ ಅಂತ ಹೇಳಿ. ಇನ್ನೊಬ್ಬ ಅಂತಾನ ನೋ ನಂಗೆ ಬರಂಗಿಲ್ಲ ಈಶಾಡಕ ಅಂತ ಹೇಳಿ ಹೇಳ್ತಾನೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್, ನೀವು ಯಾವ ರೀತಿ ಒಂದು ಕ್ವಶನನ್ನು ಕೇಳ್ತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ, ಹ್ಯಾಸ್ ಹಿ ಅರೈವ್ಡ್ ಎಟ್, ಸೊ ಹ್ಯಾಸ್ ಇಂದ ಚಲೋ ಅದ್ರಿ. ಈಗ ಹ್ಯಾಸ್ ಬತ್ತಪ್ಪ ಅಂದ್ರೆ ಎಸ್ ಹಿ ಹ್ಯಾಸ್, ನೋ ಹಿ ಹ್ಯಾಸಂಟ್. ಹ್ಯಾಸಂಟ್ ಅಂದ್ರೆ ಏನತ್ತು, ನಾಟ್ ಅಂದಂಗೆ, ಹ್ಯಾಸ್ ನಾಟ್ ಅಂದಂಗೆ. ಕಾಂಟ್ ಅಂದ್ರೆ ಕ್ಯಾನ್ ನಾಟ್ ಅಂದಂಗೆ. ಓಕೆ. ಸೊ ಇವಿಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಎಸ್ ನೋ ಕ್ವಶನ್ಸ್ ಅದು ರೀ. ಇನ್ನು ಲಾಸ್ಟ್ ನೋಡ್ರಿ, ಈಸ್ ಇಟ್ ರೈನಿಂಗ್ ಔಟ್ ಸೈಡ್, ಎಸ್ ಇದ್ರಿ ಎಸ್ ಬರ್ದಿದ್ದೀರಿ, ಅಥವಾ ನೋ ಇದ್ರ ನೋ ಅಂತ ಹೇಳಿ ನೀವೇನು ಮಾಡ್ತಾರಪ್ಪ ಅಂದ್ರೆ ಬರ್ತೀರಿ. ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್ ಆತ, ಕ್ಯಾನ್ ಯು ಸ್ವಿಮ್, ಎಸ್ ಯು ಕ್ಯಾನ್. ಹ್ಯಾಸ್ ಹಿ ಅರೈವ್ಡ್ ಎಟ್, ಎಸ್ ಅಥವಾ ನೋ ಉತ್ತರ ಕೊಡ್ತಾನೆ. ಈಸ್ ಇಟ್ ರೈನಿಂಗ್ ಔಟ್ ಸೈಡ್, ಅದು ಏನು ಮಾಡ್ತಾನವ, ಮಳಿ ಬರಾಯ್ತಾನ ಹೊರಗೆ ಅಂತ ಕೇಳಿದಾಗ ಎಸ್ ಅಂದ್ರೆ ಎಸ್ ಅಂತಾನ, ನೋ ಇದ್ರ ನೋ ಅಂತ ಹೇಳಿ ಹೇಳ್ತಾನೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡೆ, ನೀವು ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ. ಹಂಗೆ ಭಾಳ ಶಾರ್ಟ್ ವಿಡಿಯೋ ಆಗಿತ್ತದು. ಐ ಹೋಪ್ ಯು ಅಂಡರ್ಸ್ಟುಡ್ ದ ವಿಡಿಯೋ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್.